ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರುವಂಥ ವಿಷಯ ಯಾವುದಂತ ಹೇಳಿದ್ರೆ, ನಮ್ಮ ಫೇಸ್ನ ನಾವು ಯಾವ ಥರ ನ್ಯಾಚುರಲ್ ಆಗಿ ಗ್ಲೋ ಆಗಿ ವೈಟ್ ಆಗಿ ಇಟ್ಕೋಬೋದು ಅಂತ ಹೇಳಿ. ದಯವಿಟ್ಟು ವಿಡಿಯೋನ ಎಲ್ಲನೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕೊನೆ ತನಕ ನೋಡಿ. ಮನೆ ಮದ್ದನ್ನು ಟ್ರೈ ಮಾಡೋದ್ರಿಂದ ನೀವು ನಿಮ್ಮ ಫೇಸಲ್ಲಿರೋ ಪಿಂಪಲ್ಸ್, ಮಾರ್ಕ್ ಇರ್ಬೋದು, ರಿಂಕಲ್ಸ್ ಇರ್ಬೋದು, ಎಲ್ಲನೂ ಪರ್ಮನೆಂಟ್ ಆಗಿ ರಿಮೂವ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಇವಾಗಂತೂ ಪಿಂಪಲ್ಸ್ ಅನ್ನೋದು ಎಲ್ಲರಿಗೂ ಹಾಗೆ ಆಗುತ್ತೆ. ಅದಕ್ಕೆ ಕೆಲವೊಬ್ರು ಮುಜುಗರ ಪಟ್ಕೋತಾರೆ, ಫೇಸ್ ತೋರ್ಸಕ್ಕಾಗದೆ ಮಾಸ್ಕ್ ಎಲ್ಲ ಹಾಕೊಂಡು ಓಡಾಡ್ತಾರಲ್ವಾ. ಇನ್ನ ಕೆಲವೊಬ್ರು ಆ ಪಿಂಪಲ್ಸ್ ಮಾರ್ಕ್ನ ಮುಚ್ಚಕ್ಕೆ ಮೇಕಪ್ ಮಾಡ್ಕೋತಾರೆ. ನಾವು ಮೇಕಪ್ ಮಾಡ್ಕೊಂಡ್ರೆ ಆ ಕ್ಷಣಕ್ಕಷ್ಟೇ ಆ ಮಾರ್ಕ್ಗಳಿರ್ಬೋದು, ಪಿಂಪಲ್ಸ್ಗಳಿರ್ಬೋದು ಮರೆ ಮಾಚ್ಬೋದು. ಆದರೆ ಅದು ನಾವು ಮೇಕಪ್ ತೆಗೆದ್ರೆ ಇನ್ನ ಜಾಸ್ತಿನೇ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಫೇಸ್ಗೆ ಕೆಮಿಕಲ್ ರಹಿತ ನಾನಾ ಥರ ಕ್ರೀಮ್ಗಳನ್ನ ಯೂಸ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಪಿಂಪಲ್ಸ್ ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ. ಅದಕ್ಕೆ ನಾನು ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಿಕ್ಕ ಕ್ರೀಮ್ಗಳು ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ ವೈಟ್ ಆಗುತ್ತೆ, ಪಿಂಪಲ್ಸ್ ರಿಮೂವ್ ಆಗುತ್ತೆ ಅಂತ ಹೇಳಿ ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಫೇಸ್ ತುಂಬ ಅಂದರೆ ತುಂಬ ಸೆನ್ಸಿಟಿವ್ ಇರುತ್ತೆ. ನಾವು ಅದು ಇದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಮ್ಮ ಫೇಸು ಸುಕ್ಕು ಕಟ್ಟೋ ಚಾನ್ಸಸ್ ತುಂಬ ಇರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಆದಷ್ಟು ಮನೆ ಮದ್ದುಗಳನ್ನ ಟ್ರೈ ಮಾಡಿ. ಹಾಗಾದರೆ ಬನ್ನಿ ಕ್ವಿಕ್ಕಾಗಿ ನೋಡ್ಕೊಬರೋಣ. ಈ ಪಿಂಪಲ್ಸ್ ಮತ್ತು ಪಿಂಪಲ್ಸ್ ಮಾರ್ಕ್ನ ಪರ್ಮನೆಂಟಾಗಿ ರಿಮೂವ್ ಮಾಡಿ ನಮ್ಮ ಸ್ಕಿನ್ನ ಯಾವ ಥರ ವೈಟ್ನಿಂಗ್ ಮಾಡ್ಕೊಳ್ಳೋದು ಅಂತ ಹೇಳಿ. ಇದಕ್ಕೆ ಬೇಕಾಗಿರೋದು ಗಟ್ಟಿಯಾಗಿರೋ 1-2 ಸ್ಪೂನು ಮೊಸರು. ಸೆಕೆಂಡ್ ಒನ್ ಬಂದು ಮೆಂತ್ಯ ಕಾಳು ಇರುತ್ತಲ್ವ, ಮೆಂತ್ಯ ಕಾಳಿನ ಪುಡಿ ನಿಮಗೆ ಮಾಮೂಲಿ ಗ್ರಾಸರಿ ಅಂಗಡಿಗಳಲ್ಲಿ ಸಿಗುತ್ತೆ. ಸಪೋಸ್ ಇಲ್ಲ ಅಂತ ಹೇಳಿದ್ರೆ ಮನೇಲೆ ನೀವು ಮೆಂತ್ಯನ ಚೆನ್ನಾಗಿ ಒಣಗಿಸಿ ಪುಡಿ ಮಾಡ್ಕೋಬೋದು, ತೊಂದರೆ ಇಲ್ಲ. 1-2 ಸ್ಪೂನ್ ಮೊಸರು, ಅದಕ್ಕೆ ಒಂದು 3 ಸ್ಪೂನ್ ಮೆಂತ್ಯ ಹುಡಿ ಇರುತ್ತಲ್ವ, ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2-3 ನಿಮಿಷ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. 3 ನಿಮಿಷ ಮಿಕ್ಸ್ ಮಾಡಾದಮೇಲೆ 1-2 ನಿಮಿಷ ನೀವು ಅದನ್ನ ಎತ್ತಿಟ್ಬಿಡಿ. ನೆಕ್ಸ್ಟು ನಾವು ಅಪ್ಲೈ ಮಾಡ್ಕೋಬೇಕಾಗತ್ತೆ ಫೇಸ್ಗೆ. ಯಾಕೆ ಅಂತ ಹೇಳಿದ್ರೆ ಮೆಂತ್ಯ ಮೊಸರು ಮಿಕ್ಸ್ ಆಗಬೇಕು. ಫಸ್ಟು ನೀವು ನಿಮ್ಮ ಫೇಸ್ನ ತಣ್ಣೀರಿನಿಂದ ವಾಶ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಫೇಸಲ್ಲಿ ಧೂಳಿನಾಂಶ ಎಲ್ಲ ಕೂತಿರುತ್ತಲ್ವ, ಅದರಿಂದ ತಣ್ಣೀರಿನಿಂದ ಫೇಸ್ನ ಒಮ್ಮೆ ವಾಶ್ ಮಾಡ್ಕೊಳ್ಳಿ. ಈ ತಣ್ಣೀರಿನಿಂದ ಫೇಸ್ ವಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಓಪನ್ ಪಾರ್ಟ್ಸ್ ಇರುತ್ತಲ್ಲ, ಅದೆಲ್ಲ ಓಪನ್ ಆಗುತ್ತೆ. ಇವಾಗ ನೀವು ಏನು ರೆಡಿ ಮಾಡಿಟ್ಕೊಂಡಿದ್ರಲ್ವ ಫೇಸ್ ಪ್ಯಾಕ್, ಅದನ್ನ ನೀವು ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿಕೊಂಡು ಒಂದು 20-25 ನಿಮಿಷ ಈ ಫೇಸ್ ಪ್ಯಾಕು ನಮ್ಮ ಫೇಸಲ್ಲಿ ಡ್ರೈ ಆಗೋದಕ್ಕೆ ಬಿಟ್ಬಿಡಿ. ಒಂದು 25 ನಿಮಿಷ ಆದರೂ ಅದು ನಮ್ಮ ಫೇಸ್ ಮೇಲೆ ಇರಬೇಕಾಗತ್ತೆ. ನೆಕ್ಸ್ಟು ನೀವು ಒಂದು 25 ನಿಮಿಷ ಆದಮೇಲೆ ತಣ್ಣೀರಿನಿಂದ ನಿಮ್ಮ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡಬೇಕಾದ್ರೆ ಯಾವುದೇ ಥರ ಫೇಸ್ ವಾಶ್ ಆಗಲಿ ಸೋಪ್ ಆಗಲಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಬರೀ ನೀರಿನಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಾವು ಹಾಕಿರುವಂಥ ಫೇಸ್ ಪ್ಯಾಕು ಅದು ರಿಮೂವ್ ಆಗಿಬಿಡುತ್ತೆ. ಅದರಿಂದ ಸೋಪು ಮತ್ತು ಫೇಸ್ ವಾಶ್ ಯೂಸ್ ಮಾಡ್ಲಿಕ್ಕೆ ಹೋಗಲೇಬೇಡಿ. ಈ ಫೇಸ್ ಪ್ಯಾಕ್ನ ನೀವು ವಾರದಲ್ಲಿ 3 ದಿನ ಮಾಡೋದ್ರಿಂದ, ಒಂದು ತಿಂಗಳು ಕಂಟಿನ್ಯೂ ಆಗಿ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿರುವಂಥ ಸನ್ ಟ್ಯಾನ್ ಇರ್ಬೋದು, ಸುಕ್ಕಿರ್ಬೋದು, ರಿಂಕಲ್ಸ್ ಇರ್ಬೋದು, ಕಣ್ಣಿನ ಕೆಳಗಡೆ ಕಪ್ಪಿರುತ್ತಲ್ಲ ಅದು, ಮತ್ತು ನಮ್ಮ ಫೇಸಲ್ಲಿ ಪಿಂಪಲ್ಸ್ ಆಗ್ತಾ ಇರುತ್ತಲ್ಲ ಆ ಪಿಂಪಲ್ಸು, ನೆಕ್ಸ್ಟು ಪಿಂಪಲ್ಸ್ ಆಗಿರೋ ಮಾರ್ಕು, ಇದೆಲ್ಲ ಪರ್ಮನೆಂಟಾಗಿ ರಿಮೂವ್ ಮಾಡ್ಕೋಬೋದು. ನಿಮಗೆ ಜಸ್ಟು 14 ದಿನಗಳಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ನೀವು ಸಹಿತ ಒಮ್ಮೆ ಟ್ರೈ ಮಾಡಿ, 100% ನಿಮಗೆ ರಿಸಲ್ಟ್ ಸಿಗುತ್ತೆ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಮನೆ ಮದ್ದನ್ನಾಗಲಿ ಕೇವಲ 2 ದಿನ 3 ದಿನಕ್ಕೂ ಆಗಲಿ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ 100% ರಿಸಲ್ಟ್ ಬೇಕು ಅನ್ನೋದಿದ್ರೆ ನೀವು ಒಂದು 3 ತಿಂಗಳಾದ್ರೂ ಮನೆ ಮದ್ದನ್ನು ಟ್ರೈ ಮಾಡಿ. ಪಕ್ಕಾ ನಿಮಗೆ ರಿಸಲ್ಟ್ ಸಿಗುತ್ತೆ. ಈ ಮನೆ ಮದ್ದು ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.